ನಮಸ್ತೆ ಸ್ನೇಹಿತರೆ. ಇವತ್ತು ನಮ್ಮ ಒ ಪಿ ಡಿಗೆ ಒಬ್ಬರು ಬಂದಿದ್ದರು. ಅವ್ರಿಗೆ FSGS ಅಂತ ಒಂದು ಕಾಯಿಲೆ ಇತ್ತು. ಸೊ ಅವ್ರ ಡೌಟ್ ಏನು, ಡಾಕ್ಟ್ರೇ FSGS ಕಾಯಿಲೆ 1 ಕಿಡ್ನಿಗೆ ಬಂದಿದೆಯಾ 2 ಕಿಡ್ನಿಗೆ ಬಂದಿದೆಯಾ ಅಂತ. ಹೌದು, ಅವ್ರ ಲಾಜಿಕ್ ಕರೆಕ್ಟಾಗಿದೆ. ಪಾಪ ದೇವರು 2 ಕಿಡ್ನಿ ಕೊಟ್ಟಿದ್ದಾನೆ. ಕಿಡ್ನಿ ಕಾಯಿಲೆ 1 ಕಿಡ್ನಿಗೆ ಬಂದರೆ ಅಟ್ಲೀಸ್ಟ್ ಇನ್ನೊಂದು ಕಿಡ್ನಿಯಿಂದ ಚೆನ್ನಾಗಿರ್ಬೋದು ಅಂತ ಅವ್ರ ಲಾಜಿಕ್ಕು. ಸೊ ತಪ್ಪು ಅಂತ ಹೇಳಲ್ಲ, ಬಟ್ ನಿಜವಾಗ್ಲೂ ಏನಾಗುತ್ತೆ ಅಂದರೆ ಕಿಡ್ನಿ ಕಾಯಿಲೆ ಬಂದರೆ 2 ಕಿಡ್ನಿಗೂ ಬರುತ್ತೆ. ಸೊ ಈಗ ಶುಗರಿಂದ ಕಿಡ್ನಿ ಫೇಲ್ ಆಯಿತು ಅಂದರೆ 2 ಕಿಡ್ನಿಗೂ ಎಫೆಕ್ಟ್ ಆಗುತ್ತೆ. ಈಗ ಈ ಶುಗರು ನನಗೆ ರೈಟ್ ಕಿಡ್ನಿ ಇಷ್ಟ, ಲೆಫ್ಟ್ ಕಿಡ್ನಿ ಇಷ್ಟ ಇಲ್ಲ, ಸೊ ರೈಟ್ ಕಿಡ್ನಿಗೆ ಎಫೆಕ್ಟ್ ಮಾಡೋಣ ಅಂತ ಆಗಲ್ಲ. ಅದು ಶುಗರ್ ಬಂದರೆ 2 ಕಿಡ್ನಿನೂ ಫೇಲ್ ಆಗುತ್ತೆ. ಯಾಕೆ 2 ಕಿಡ್ನಿನೂ ನಿಮ್ಮದೇ. ಸೊ ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಈ ಕಿಡ್ನಿ ಕಾಯಿಲೆಗಳು ಬಂದರೆ 2 ಕಿಡ್ನಿಗೂ ಬರುತ್ತೆ. ಬಟ್ ರೀನಲ್ ಸ್ಟೋನ್ಸ್, ಈ ಕಿಡ್ನಿ ಕಲ್ಲುಗಳು ಆಗಲ್ಲ. 1 ಕಿಡ್ನಿಲಿ ಸ್ಟೋನ್ ಆಗ್ಬೋದು, ಇನ್ನೊಂದು ಕಿಡ್ನಿಲಿ ಸ್ಟೋನ್ ಆಗದೇನೂ ಇರ್ಬೋದು, ಅಥವಾ 2 ಕಿಡ್ನಿಲೂ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಈ ನಮ್ಮ ಕಿಡ್ನಿ ಕಾಯಿಲೆಗಳು ಮಾತ್ರ ಬಂದರೆ 2 ಕಿಡ್ನಿಗೂ ಬರುತ್ತೆ. ಸೊ ಮುಂಚಿತವಾಗ್ಲೇ ಟೆಸ್ಟ್ ಮಾಡಿಸ್ಕೊಳ್ಳಿ. ಕಿಡ್ನಿ ಫೇಲ್ ಆಗದೆ ಇರಲಿ ಅಂತ ಆಶಿಸ್ತಾ, ನಿಮ್ಮ 2 ಕಿಡ್ನಿನೂ ಚೆನ್ನಾಗಿರಲಿ ಅಂತ ಹೇಳ್ತಾ ನಗ್ತಾ ಇರಿ, ಖುಷಿಯಾಗಿರಿ.